ಶಕ್ತಿ ಯುಕ್ತಿ ಶಕ್ತಿ ಯುಕ್ತಿ. ನಿಮ್ಗೋಸ್ಕರನೇ ನಾವು ಹೊತ್ತಂದಿರೋ ಟಾಸ್ಕ್ ಶಕ್ತಿ ಯುಕ್ತಿ. ಅಲ್ಲ ಅದಲ್ಲ ಅದು ಅಲ್ಲ, ಪರ್ಪಲ್ ಪರ್ಪಲ್. ನನ್ನ ಕಂಡರೆ ನಿಲ್ಲಬೇಕು, ನನ್ನನ್ನು ಗೆಲ್ಲೋದು ಸುಲಭವಲ್ಲ. ಹಾಗಾದ್ರೆ ನಾನು ಯಾರು? ಡನ್ 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 ಕೈ ಎತ್ತಿ. ನಂದಕಿಶೋರ ನವನೀತ ಚೋರ ಉಡುಪಿನಾಥ ಶ್ರೀಹರಿ. ನಮಸ್ಕಾರ, ವೆಲ್ಕಮ್ ಟು ಶಕ್ತಿ ಯುಕ್ತಿ. ಮನೇಲಿ ಕೂತು ಕೂತು ಕೆಲಸ ಮಾಡಿ ಬೇಜಾರಾಗಿದ್ಯಾ? ಡೈಲಿ ಅಡುಗೆ ಮಾಡು, ಗಂಡನ ಆಫೀಸ್ ಕಳಿಸೋ ಅನ್ನೋ ಟೆನ್ಷನ್ ಇದೆಯಾ? ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕು, ಶಾಲೆಗೆ ಕಳಿಸ್ಬೇಕು, ಲೈಫ್ ಸೆಟಲ್ ಮಾಡಬೇಕು ಅನ್ನೋ ಟಾಸ್ಕ್ ನಿಮ್ಮ ತಲೆ ಮೇಲಿದೆಯಾ? ಅಯ್ಯೋ, ಇಷ್ಟೆಲ್ಲ ಕೆಲಸ ಮಾಡಿದ್ರು ವಾರಕ್ಕೆ ಒಂದಿನಾನೂ ಬ್ರೇಕ್ ಇಲ್ಲ ಅನ್ನೋ ಬೇಸರದಲ್ಲಿದ್ದೀರಾ? ನಿಮಗೋಸ್ಕರ ನಾವು ಬ್ರೇಕ್ ಜೊತೆಗೆ ಎಂಟರ್ಟೈನ್ಮೆಂಟನ್ನು ಕೂಡ ಹೊತ್ತು ತಂದಿದ್ದೀವಿ ಶಕ್ತಿ ಯುಕ್ತಿ ಮೂಲಕ. ಹೆಣ್ಣು ಅಡುಗೆ ಮನೆಯ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಎತ್ತಬಲ್ಲಳು, ಆಕೆ ಪವರ್ ಲಿಫ್ಟರ್ ಕೂಡ ಹೌದು, ಎಂತಹದ್ದೇ ಲೆಕ್ಕವನ್ನು ಸಾಲ್ವ್ ಮಾಡಬಲ್ಲಂತಹ ಫಿನಾನ್ಸ್ ಮಿನಿಸ್ಟರ್ ಕೂಡ ಹೌದು. ಹಾಗಾಗಿಯೇ ನಮ್ಮ ಶೋನ ಹೆಸರು ಶಕ್ತಿ ಯುಕ್ತಿ. ಕಳೆದ ವಾರ ವೀಕ್ 1ನಲ್ಲಿ ರೌಂಡ್ 1ನಲ್ಲಿ ನಮಗೆಲ್ಲ ಪಾರ್ಟಿಸಿಪೆಂಟ್ಸ್ ಎಷ್ಟು ಅದ್ಭುತವಾಗಿ ಆಡಿದ್ರು, ಗೆದ್ರು, ಸೋತ್ರು, ನಕ್ರು, ಹಾಡಿದ್ರು, ಕುಣಿದ್ರು, ಹೌದಲ್ಲ? ಸೊ ಈ ವಾರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಗೇಮ್ಸ್ ಇದೆ. ಸೊ ನಮ್ಮ ಎಲ್ಲ ಪಾರ್ಟಿಸಿಪೆಂಟ್ಸ್ನ ಬರ್ಮಾಡ್ಕೊಳ್ಳೋಣ. ಕಂಟೆಸ್ಟೆಂಟ್ಸ್ ವೆಲ್ಕಮ್. ಥ್ಯಾಂಕ್ ಯು. ಓ ಸೂಪರ್, ಥ್ಯಾಂಕ್ ಯು. ಸೂಪರ್, ಹೇಗಿದ್ದೀರಿ? ಸೂಪರ್ ಆಗಿದ್ದೀರಾ? ಸೊ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಾ? ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಾ? ನಾನೆಲ್ಲ ಫುಲ್ ಇವತ್ತು ಜನರಲ್ ನಾಲೆಡ್ಜ್ ಕ್ವೆಶನ್ ಎಲ್ಲ ಕೇಳಿದ್ರೆ ನ್ಯೂಸ್ ಪೇಪರ್ ಎಲ್ಲ ಓದ್ಕೊ ಬಂದಿದ್ದೀರಾ? ಓದ್ಕೊ ಬಂದಿದ್ದೀರಾ? ನೋಡ್ಬೇಕು. ಓಕೆ, ಮನೇಲಿ ಯಾರನ್ನ ಕನ್ವಿನ್ಸ್ ಮಾಡಿ ಬಂದ್ರಿ ಇಲ್ಲಿಗೆ ಬರಕ್ಕೆ? ಹಸ್ಬೆಂಡ್ನ, ಅತ್ತೆ ಮಾವನ್ನ, ಮಗನ್ನ ಕನ್ವಿನ್ಸ್ ಮಾಡಿ ಬಂದಿರೋದು. ಮೇಡಮ್ ಅವ್ರಿಗೆ ಕೊಡಿ, ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾರಲ್ಲ. ಯಾಕೆ ಮೇಡಮ್ ಮನೇಲಿ ಅಡ್ಗೆ ಮಾಡಿ ಬಂದಿಲ್ವಾ? ಇಲ್ಲ ಇಲ್ಲ, ಹೋಗ್ಬೇಕು ಈಗ್ಲೇನೆ. ಹೌದಾ? ಓ, ಏನಾದ್ರು ನೀವು ಗೆದ್ಕೊಂಡೇ ಹೋಗಿ ಅಂತ ನಾವು ಆಶಿಸ್ತೀವಿ. ಓಕೆ ಮೇಡಮ್, ಫುಲ್ ಜೋಶಲ್ಲಿ ಇದ್ದೀರಾ. ಹೇಳಿ, ಹೇಗಿತ್ತು ಲಾಸ್ಟ್ ವೀಕ್ ಆಟ? ಹೇಗೆ ಅನಿಸ್ತು? ಇವಾಗ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ಎಷ್ಟು ನರ್ವಸ್ ಆಗಿದ್ದೀರಿ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ನೀವು ಸ್ವಲ್ಪ ಮಲೆನಾಡು ಕಡೆಯವರು. ಇವಾಗ ನನಗೆ ಒಂದು ಸಿಚುವೇಶನ್ ಕೊಡ್ತೀನಿ, ಆ ಥರ ನೀವು ಮಾತಾಡ್ಬೇಕು. ಇವಾಗ ಪಕ್ಕದ ಮನೆಯವರು ಸ್ವಲ್ಪ ಜಗಳ ಆಡ್ತಿರ್ತಾರಲ್ಲ, ಅವಾಗ ಹೆಂಗಸರು ಯಾವ ತರ ರಿಯಾಕ್ಷನ್ ಅಲ್ಲಿ ಕೇಳಿಸ್ಕೊಂತಿರ್ತಾರೆ ಅಂತ ಒಂಚೂರು ತೋರಿಸಿ. ಕೇಳಿಸ್ಕೊಳೋದು, ಅವ್ರ ಮನೆ ಜಗಳದ ಬಗ್ಗೆ ಎಷ್ಟು ಕ್ಯೂರಿಯಾಸಿಟಿ ಇರುತ್ತೆ, ಅದ್ ಹೆಂಗ್ ತೋರಿಸ್ತಾರೆ ಹೇಳಿ? ಮಾತಾಡಬಹುದಾ? ಮಾತಾಡಿ. ಕೇಳಿ ಅಲ್ಲಿ ನೋಡಲ್ಲ, ಅವಳು ಗಂಡ ಹೆಂಗ ಜಗಳ ಮಾಡ್ತಿದ್ದಾನೆ. ಮರುದಿನ ನೋಡ್ರಿ ಏನು ಇಲ್ಲ ಅನ್ನೋ ತರ ನಿಂತ್ಕೊಬಿಡ್ತಾವಳು ಬಂದಿಲ್ಲಿ. ಈಗ ನೋಡ ಹೆಂಗ್ ಹೊಡಿತಾನ ಅವನು. ಪರವಾಗಿಲ್ಲ, ಸೂಪರ್ ಸೂಪರ್. ಸೊ ನೀವು ಪಾಪ ಲಾಸ್ಟ್ ಗೇಮ್ ಪಜಲ್ ಅಲ್ಲಿ ಕಾಲ್ ಕಳ್ಕೊಂಡಿದ್ರಿ, ಕಾಲ್ ಸಿಕ್ತಾ? ಕಾಂಗೂರು ನೋಡ್ದಾಗೆಲ್ಲ ಅದೇ ಬೇಜಾರಾಗ್ತಾ ಇದೆಯಾ? ಹೌದು, ಹುಡುಕ್ತಾ ಇದ್ದೀರಿ? ಇಲ್ಲ ಇಲ್ಲ ಇಲ್ಲ, ಈ ಸರಿ ಹಂಗ್ ಮಾಡಲ್ಲ. ಟೀಮ್ ಕೆಂಪು ಅವರು ಮತ್ತೆ ಕೆಂಪನ್ನೇ ಉಳಿಸ್ಕೊಂಡ್ ಬಂದಿದ್ದೀರಿ. ಮತ್ತೆ ಅದು ಕೆಂಪು ನಮ್ದು ಕುಂಕುಮ, ನಮ್ದು ಇದು ನಮ್ಮ ಸಿಂಧೂರ, ಕುಂಕುಮ ಇದೆಲ್ಲ ನಮ್ಮ ರಾಷ್ಟ್ರದೊಂದು ಭಾವನೆ. ಅದು ನಮ್ಮ ಭಾವನೆಯ ಒಂದು ಪ್ರತೀಕ ಸಿಂಧೂರ. ಸಿಂಧೂರ ಹೆಣ್ಣಿಗೆ ಅಂದ ಮಂದಾರ ಮಲ್ಲಿಗೆ. ಸೂಪರ್. ಸೊ ಹಾಗಾದ್ರೆ ನಮ್ಮ ಮೊದಲನೇ ರೌಂಡ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಣ? ಎಲ್ಲ ಸ್ಟಾರ್ಟ್ ಮಾಡೋಣ ಅಂದ್ರೆ ಮಾಡೋಣ. ಸೂಪರ್. ಸೊ ನಮ್ಮ ಮೊದಲನೇ ರೌಂಡ್ ಬಂದು ಚಾಲೆಂಜ್ ರೌಂಡ್, ಓಕೆನಾ? ಸೊ 4 ತಂಡಗಳಿದೆ ಇಲ್ಲಿ. ಮೊದಲನೇ ತಂಡ ನಿಮ್ಮನ್ನ ನಾ ಈ ಸರಿ ಪಿಕ್ ಮಾಡ್ತೀನಿ. ನೀವು ಎದುರಿರುವಂತಹ 2 ತಂಡಗಳು ಯಾರು ಒಂದು ತಂಡನ ಪಿಕ್ ಮಾಡಬೇಕು. ಅವ್ರಿಗೇನು ಚಾಲೆಂಜ್ ಕೊಡ್ತೀರ ಅನ್ನೋದು ನೀವು ಡಿಸೈಡ್ ಮಾಡಬೇಕು. ಹಾಡಿರಿ ಅನ್ನಿರಿ, ಕುಣಿರಿ ಅನ್ನಿರಿ, ಉರುಳ್ಸೇವೆ ಗಿರುಳ್ಸೇವೆ ಮಾಡಕ್ಕೆ ಹೇಳ್ಬೇಡಿ, ಆಯ್ತಾ? ಸೊ ಏನು ಬೇಕಾದರೂ ಚಾಲೆಂಜ್ ಕೊಡಬಹುದು. ನಿಮ್ಮಿಂದ ಅವ್ರು ಚಾಲೆಂಜ್ ತೊಗೊಂಡ್ಮೇಲೆ ಅವ್ರು ನಿಮಗೆ ಚಾಲೆಂಜ್ ಕೊಡ್ತಾರೆ, ಆ ಥರ. ಅದಾದಮೇಲೆ ನೀವು ಒಂದು ಟೀಮ್ನ ತಗೋಬೇಕು. ನೀವು ಯಾರಿಗೆ ಚಾಲೆಂಜ್ ಕೊಡ್ತೀರಿ ಅವ್ರ ಆಪೋಸಿಟ್ ನಿಮಗೆ ಚಾಲೆಂಜ್ ಕೊಡ್ತಾರೆ. ರೆಡಿ? ಕ್ಲಿಯರ್? ಕ್ಲಿಯರ್? ಓಕೆನಾ? ಸೊ ಸ್ಟಾರ್ಟ್ ಮಾಡೋಣವಾ? ಸೊ ನಾವೀಗ ನಮ್ಮ ಕಾರ್ಯಕ್ರಮದ ಮೊದಲ ರೌಂಡ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದು ಚಾಲೆಂಜ್ ರೌಂಡ್. ಇದಕ್ಕೆ ಬರ್ತಿದ್ದಾರೆ ಟೀಮ್ ಆರೆಂಜ್. ನೀವು ಯಾರನ್ನ ಪಿಕ್ ಮಾಡ್ತಿದ್ದೀರಿ ನಿಮ್ಮ ಎದುರಾಳಿಯಾಗಿ? ಹಸಿರು. ಓಕೆ, ಸೂಪರ್. ಹಸಿರೇ ಉಸಿರು. ಏನ್ ಚಾಲೆಂಜ್ ಕೊಡ್ತಿದ್ದೀರಾ?
ನಾನು ಅವರಿಗೆ 13 ಟೇಬಲ್ ಹೇಳಕ್ ಹೇಳ್ತೀನಿ. ಓ 13 ಸೂಪರ್, ವೆರಿ ವೆಲ್ ಅಣ್ಣಪ್ಪ, ಸೂಪರ್ ಸೂಪರ್. ವಾಪಸ್ ಮೇಡಮ್ ನೀವೇನ್ ಮಾಡೋದು ಪ್ರೊಫೆಷನಲಿ? ಅವರು ಮ್ಯಾಥ್ಸ್ ಟೀಚರು. ಅಡುಗೆ ನಿಮ್ ಪಕ್ಕದವ್ರು ಏನ್ ಮಾಡೋದು? Okay, ಪರವಾಗಿಲ್ಲ. ಅಲ್ಲ ಅವರು ನಾನು ಯಾಕೆ ಕೇಳ್ದೆ ಅಂದ್ರೆ ಈಗ ಅಂಗಡಿಗೆ ಹೋದ್ರೆ ಎಲ್ಲ ತಗೊಂಡ್ರೆ ಲೆಕ್ಕ ಬರ್ಲೇಬೇಕಲ್ವಾ, ಅದಕ್ಕೇನೆ ಕ್ಯಾಲ್ಕುಲೇಟರ್ ಅಲ್ಲ. ಈಗ ನಾವು ಏನ್ ಮೇಡಮ್ ಎಂಜಿನಿಯರ್ ಮೇಡಮ್ ಯಾರಿಗೂ ಬರಲ್ಲ ಅಂತೀರಲ್ಲ? ಬರಲ್ಲ ಕ್ಯಾಲ್ಕುಲೇಟರ್ ಫೋನ್ ಹೇಳ್ಕೊಡೋದೇನ್ ಇವಾಗ ನೆನ್ಪಿಟ್ಕೊಂಡು ಹೇಳ್ಬೇಕಲ್ಲ. ಓಕೆ, ನಮ್ಮ ಟೀಮ್ ಆರೆಂಜ್ ಅವರು ಗ್ರೀನ್ ಅವರಿಗೆ ಟೇಬಲ್ಸ್ ಚಾಲೆಂಜ್ ಮಾಡಿದ್ರು ಅಂದ್ರೆ ಮಗ್ಗಿ ಹೇಳ್ಬೇಕು. 13 ಅಲ್ಲ 13. ಓಕೆ, ಆರ್ ವಿ ರೆಡಿ? 3, 2, 1 ಗೋ. 13 ಒಂದ್ಲಿ 13, 13 26, 13 39, 13 4 42. ಓ ಮೈ ಗಾಡ್ ಜಿಲ್ಲಾ, ವಾಟ್ ಎ ಕ್ಯಾಲ್ಕುಲೇಷನ್. 13 65. ತಪ್ಪಿದ್ರೆ 13 4 52 52 ಅಂದ್ರು ಅವರು. 42 ಅಂದ್ರು. ಓಕೆ ಓಕೆ ಓಕೆ, ನೀವ್ ಯಾವ ಚಾಲೆಂಜ್ ಮಾಡ್ತೀರಾ ಅವರಿಗೆ? ಡ್ಯಾನ್ಸ್, ಯಾವ ಡ್ಯಾನ್ಸ್ ಆಡ್ಬೇಕು? ಸ್ನೇಕ್ ಡ್ಯಾನ್ಸ್, ಬ್ರೇಕ್ ಡ್ಯಾನ್ಸ್? ಬ್ರೇಕ್ ಡ್ಯಾನ್ಸ್. ಓಕೆ, ಒಂದ್ ಡ್ಯಾನ್ಸ್ ಮಾಡ್ಬೇಕಂತ ನೀವು. ಬನ್ನಿ ಬನ್ನಿ, ಏನ್ ಸ್ಪಿರಿಟ್ ಇದಾರಪ್ಪ, ಸೂಪರ್. ಒಂದ್ ಚಪ್ಪಾಳೆ ಬನ್ನಿ. ಮ್ಯೂಸಿಕ್ ಏನ್ ಅಷ್ಟು ಚೆನ್ನಾಗಿ ಬರಲ್ಲ, ಆದ್ರೂ ಟ್ರೈ ಮಾಡ್ತೀವಿ. ಓಕೆ, ಒಂದ್ ಚಪ್ಪಾಳೆ ಕೊಡಿ ಅಲ್ಲ, ಡ್ಯಾನ್ಸ್ ಮಾಡಕ್. ಓಕೆ ಓಕೆ, 3, 2, 1 ಗೋ. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕಪ್ಪಿನ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆ ಸಂಚು. ಜೋಕೆ ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್, ಐ ಆಮ್ ಎ ಡಿಸ್ಕೋ ಡ್ಯಾನ್ಸರ್. ಸುಗಮ ಸಂಗೀತ ಆಡಂಗಿಲ್ಲ, ಡಿಸ್ಕೋ ಡ್ಯಾನ್ಸ್ ಮಾಡ್ಬೇಕು. ಮಾಡಿ ಮಾಡಿ, ಕಮಾನ್. ರಸಿಕಾ ರಸಿಕಾ ಬಲು ಮೆಲ್ಲನೆ ತೂರಾಡೋ ರಸದ ನಿಮಿಷ, ಬಲು ಮೆಲ್ಲನೆ ಮುನಿದಾಡೋ. ಬರಲ್ಲ. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಗಾನ. ಸುಂಟರ ಗಾಳಿ ಸುಂಟರ ಗಾಳಿ, ಪ್ರತಿಭಾ ಕಾರಂಜಿಗೆ ಹೋಗಿ ಅಭ್ಯಾಸ ಇದೆಯಾ? ಪ್ರತಿಭಾ ಕಾರಂಜಿ ಅಂದ್ರೆ ಗೊತ್ತಾ? ಸಣ್ಣಲ್ಲಿ ಇರ್ಬೇಕಾದ್ರೆ ಪ್ರತಿಭಾ ಕಾರಂಜಿ ಕಾಂಪಿಟೇಷನ್ ಹೋಗ್ತಿದ್ವಲ್ಲ, ಈ ಹೂಗಳ ರಾಶಿ ಅಂದಂಗೆ ಪಾಪ ಅವರು ಟ್ರೈ ಮಾಡಿದ್ರು. ವೆಲ್ ಟ್ರೈಡ್ ಆಕ್ಚುಲಿ. ನಾವು ನಮ್ಗೆ ಡಾನ್ಸ್ ಬರಲ್ಲ, ಆದ್ರೆ ನಾವು ಟ್ರೈ ಮಾಡ್ತೀವಿ ಅಂತ. ಖಂಡಿತ ಅಲ್ಲ, ನಮ್ದೊಂಥರ ABCD ತರ, ಎನಿಬಡಿ ಕ್ಯಾನ್ ಡ್ಯಾನ್ಸ್, ಹಂಗೆ. ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಟೀಮ್ ಆರೆಂಜ್ ಚಾಲೆಂಜ್ ಮಾಡಿದ್ರು, ಒಂದು ಟೇಬಲ್ ಚಾಲೆಂಜ್ ಆಯಿತು, ಒಂದು ಬ್ರೇಕ್ ಡ್ಯಾನ್ಸ್ ಚಾಲೆಂಜ್ ಆಯಿತು. ಸೊ ಯಾರು ಗೆದ್ದಿದ್ದಾರೆ ಅಂತ ಟೀಮ್ ಡಿಸೈಡ್ ಮಾಡ್ತಾರೆ. ಈಗ ಎಲ್ಲೋ ಟೀಮ್ ಹತ್ರ ಬರೋಣ. ಸೊ ನಿಮ್ಮ ಸರದಿ, ನೀವು ಆಬ್ವಿಯಸ್ಲಿ ಅವ್ರಿಗೆ ಚಾಲೆಂಜ್ ಕೊಡಬೇಕು. ಏನು ಚಾಲೆಂಜ್ ಕೊಡ್ತೀರಿ? ಅವರೇ ಕೊಡ್ಲಿ ನಮ್ಗೆ. ಓಕೆ, ನೋಡಿ ನೀವೇ ಚಾಲೆಂಜ್ ಕೊಡ್ಬೇಕಂತ ನೋಡಿ. ಏನು ಕೊಡೋಣ? ಟೀಮ್ ಕೆಂಪು ಅಡುಗೆ ಮಾಡೋದು, ಹಾಡು ಹೇಳೋದು ಕೊಡಿ ಅವ್ರಿಗೆ. ಹಾಡು ಹೇಳೋಣ. ಒಬ್ರು ಹಾಡು ಹೇಳಿ, ಒಬ್ರು ಡ್ಯಾನ್ಸ್. ಅದ್ರಲ್ಲಿ ಒಬ್ರು ಹಾಡು ಹೇಳ್ಬೇಕು, ಒಬ್ರು ಡ್ಯಾನ್ಸ್ ಮಾಡಬೇಕು. ಓಕೆ, ಅವರಲ್ಲಿ ನಿಮ್ಮಲ್ಲಿ ಒಬ್ರು ಹಾಡ್ಬೇಕಂತೆ, ಒಬ್ರು ಡ್ಯಾನ್ಸ್ ಮಾಡ್ಬೇಕಂತೆ. ಯಾರು ಹಾಡ್ತೀರಿ? ಫುಲ್ ಹಾಡೆಲ್ಲ ಬರೋಲ್ಲ. ಎಷ್ಟಾರು ನೀವು ಎಷ್ಟು ಬರುತ್ತೆ ಅಷ್ಟು ಹಾಡಿ. ಬನ್ನಿ, ಯಾರು ಡ್ಯಾನ್ಸ್ ಮಾಡೋರು? ಮೇಡಮ್ ಬನ್ನಿ, ನೀವು ಚಿಂತೆ ಮಾಡಬೇಡಿ, ಚಿಂತೆ ಬೇಡಿ, ಮುಂದೆ ನಡಿ. ನಗು ಚೆನ್ನ, ಮಗು ಚೆನ್ನ, ಹುಡುಗಿ ಎಂತ ಚೆನ್ನ, ನಯನ ಚೆನ್ನ, ನಗು ಚೆನ್ನ, ಹುಡುಗಿ ಎಂತ ಚೆನ್ನ, ಇವಳ ನಯನ ಎಂದು ಕಾಣೇನ, ನಗು ಚೆನ್ನ, ಮಗು ಚೆನ್ನ, ಹುಡುಗಿ ಎಂತ ಚೆನ್ನ. ಜನಪದ ಗೀತೆ ಹಾಡಿ ಅದನ್ನೊಂದು. ಚೆನ್ನಪ್ಪ ಚೆನ್ನಗೌಡ ಹಾಡಿ, ಚೆನ್ನಾಗಿ ಮಾಡ್ತಾರೋ ಡ್ಯಾನ್ಸ್. ಫುಲ್ ಬರಲ್ವೇ? ನಿಮಗೆ ಏನೇನು ಬರುತ್ತೆ ನಿಮಗೆ ಬರುತ್ತಾ ವಾಯ್ಸ್? ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಕುಂಬಾರ ಮಾಡಿದ ಕೊಡನವ್ವ, ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಹೊಂಟೇನಾ, ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಹೊಂಟೇನಾ. ಚೆನ್ನಪ್ಪ ಚೆನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ, ಕುಂಬಾರ ಮಾಡಿದ ಕೊಡನವ್ವ, ಮೀಸೆ ತಿರುವಿದರೆ ಇಲ್ಲಿ ಕೇಳೋರ್ಯಾರಿಲ್ಲ,
ಮೀಸೆ ತಿರುವಿದರೆ ಇಲ್ಲಿ ಕೇಳೋರ್ಯಾರಿಲ್ಲ. ಚನ್ನಪ್ಪ ಚನ್ನಗೌಡ, ಚನ್ನಪ್ಪ ಚನ್ನಗೌಡ. 6 3 9. 9 ತೂತಿನ ಕೊಡನವ್ವ, 9 ತೂತಿನ ಕೊಡನವ್ವ. ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ, ಚಂದಕ್ಕೆ ತಂದೇನಾ ತಂಗಿ ನೀರಿಗೆ ಬಂದೇನಾ. ಆಕ್ಚುಲಿ ತುಂಬಾ ಚೆನ್ನಾಗಿ ಇವರು ಡ್ಯಾನ್ಸ್ ಮಾಡ್ತಾರಲ್ವಾ? ಒಂದ್ ಜೋರ್ ಚಪ್ಪಾಳೆ ಕೊಡಿ. ಎಲ್ಲ ಇನ್ನೊಂದು ಹಾಡಿದ್ರೆ ಅವ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಿಮ್ ಫೇವ್ರೆಟ್ ಸಾಂಗ್ ಯಾವುದು? ಇಲ್ಲ ಇವಾಗ ಇವ್ರು ಹಾಡು ಹೇಳಿ ಅವ್ರು ಡ್ಯಾನ್ಸ್ ಮಾಡ್ಲಿ, ಅದನ್ನು ನೋಡೋಣ. ಇಲ್ಲಪ್ಪ, ಒಂದೇ ಚಾಲೆಂಜ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಿಮ್ ಡ್ಯಾನ್ಸ್ ನೋಡಿದ್ರೆ ಚೆನ್ನಾಗಿದೆ, ಇನ್ನೊಂದ್ ಸ್ವಲ್ಪ ನೋಡೋಣ ಅಂತ ಅನಿಸ್ತಾ ಇದೆ ನನಗೆ. ಗಮ್ಮ ಗಮ್ಮ ಗಮ್ಮಡ್ಸುತ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ಗಮ ಗಮ ಗಮ್ಮಡ್ಸುತ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ. ತುಳುಕಾಡುತ್ತಾವ ಕಡಿಕಿ, ಮನವ ಪುತ್ತಾವ ಕಣ್ದುಡುಕಿ. ಓಕೆ, ಸೂಪರ್, ಥ್ಯಾಂಕ್ ಯು. ಪಾಪ ತುಂಬ ಚೆನ್ನಾಗಿ ಟ್ರೈ ಮಾಡಿದ್ರು. ವೆಲ್ ಟ್ರೈಡ್ ಮೇಡಮ್, ಚೆನ್ನಾಗಿ ಹಾಡಿದ್ರಿ. ಪಾಪ ತುಂಬ ವರ್ಷಗಳಾಗಿತ್ತು ಅನ್ಸುತ್ತಲ್ಲ ಹಾಡಿ, ಬಟ್ ತುಂಬ ಚೆನ್ನಾಗಿ ಆ ಹಾಡುಗಳು ನೆನಪು ಮಾಡಿದ್ರಲ್ಲ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ವೆರಿ ವೆಲ್ ಡನ್. ಸೊ ಓಕೆ, ಇವರು ನಿಮಗೆ ಚಾಲೆಂಜ್ ಕೊಟ್ಟರು, ನೀವು ಮಾಡಿದ್ರಿ. ನೀವೇನೋ ಒಂದು ಸ್ಪೆಷಲ್ ಚಾಲೆಂಜ್ ರೆಡಿ ಮಾಡಿದ್ರು ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಭಾವಗೀತೆ ಫುಲ್ಲು, ಒಂದು ಜಾನಪದ ಗೀತೆ ಫುಲ್ಲು. ಓ, ಫುಲ್ ಹೇಳಕ್ಕಾಗಲ್ಲ, ಒಂದೊಂದು ಸ್ಟಾಂಚ ಹೇಳ್ತೀವಿ. ಯಾವ್ದಾದ್ರು ಭಾವಗೀತೆ ಬೇಕಾದ್ರೂ ಹೇಳ್ತೀವಿ, ಜನಪದ ಗೀತೆ ಬೇಕಾದ್ರೆ ಹೇಳ್ತೀವಿ, ಚಿತ್ರಗೀತೆ ಬೇಕಾದ್ರೆ ಹೇಳ್ತೀವಿ, ಭಕ್ತಿ ಗೀತೆ ಬೇಕಾದ್ರೆ ಹೇಳ್ತೀವಿ. ಒಂದು ಹಾಡು ಹೇಳಿ, ಇನ್ನೊಂದು ವಿಧಾನಸೌಧ ಬಗ್ಗೆ ಮಾತಾಡ್ಲಿ. ಒಂದು ಹಾಡ್ಬೇಕಂತೆ, ವಿಧಾನಸೌಧದ ಬಗ್ಗೆ ಮಾತಾಡ್ಬೇಕಂತೆ. ಹಾಡು ಯಾವ್ದಾದ್ರು ಹೇಳ್ಬೋದು. ಸಭಾ, ವಿಧಾನಸಭಾ. ಓ, ವಿಧಾನಸೌಧ ಅಲ್ಲ, ವಿಧಾನಸಭಾ. ಓ, ನೀವು ಯಾರು ತುಂಬಾ ಎಷ್ಟು ಕಾನ್ಸ್ಟಿಟ್ಯೂನ್ಸಿ ಇದೆ, ಯಾರು MLA, ಯಾರು, ಅದೆಲ್ಲ ಹೇಳ್ಬೇಕಾ? ವೆರಿ ನೈಸ್. ಓಕೆ, ಹಾಡಿ. ಅಲ್ಲ, ಹಾಡು ಯಾವ್ದಾದ್ರು ಹೇಳ್ಬೋದು. ಯಾವ್ದಾದ್ರು ಹಾಡ್ಬೋದು. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ಹಾ ಹಾ ನಿನ್ನ ಮುದ್ದಾಡಲು. ಪ್ರೀತಿಯ ಸವಿ ಮಾತಿಗೆ ಗೆಳೆಯನೇ ಸೋತೆನು, ಎಂದು ನಿನ್ನಲ್ಲೇ ಬೆರೆತು ಒಂದಾಗಿ ಇರಲು ನಾ ಬಂದೆನು. ಪ್ರೀತಿಯ ಸವಿ ಮಾತಿಗೆ ಗೆಳೆಯನೇ ಸೋತೆನು, ಎಂದು ನಿನ್ನಲ್ಲೇ ಬೆರೆತು ಒಂದಾಗಿ ಇರಲು ನಾ ಬಂದೆನು. ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ, ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ. ಒಂದೇ ಒಂದು ಆಸೆಯು ಹಾ ತೋಳಲಿ ಬಳಸಲು, ಓ ಓ ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ಹಾ ಹಾ ನಿನ್ನ ಮುದ್ದಾಡಲು. ಒಂದು ಟಾಸ್ಕ್ನ ಆಲ್ರೆಡಿ ನೀವು ಮೇಡಮ್ ತುಂಬಾ ಚೆನ್ನಾಗಿ ಹಾಡಿ ಕಂಪ್ಲೀಟ್ ಮಾಡಿದ್ದೀರಿ. ಸೊ ಇವಾಗ ಉಷಾ ಅವ್ರು ಮಾತಾಡ್ತೀರಾ ವಿಧಾನಸಭಾದ ಬಗ್ಗೆ. ವಿಧಾನಸಭೆ ಅಂದರೆ ನಾವು MLAಗಳು ಅಂತ ಕರಿತೀವಿ. ಅಂದರೆ ನಮ್ಮನ್ನು ಆಳುವಂಥವ್ರು, ಅಂದರೆ ನಾವು ಪ್ರಜೆಗಳೇ ಪ್ರತಿನಿಧಿಗಳನ್ನಾಗಿ ಆರಿಸ್ಬೇಕು. ಅಂಥವ್ರನ್ನ ಆರಿಸಿ ನಾವು ಕಳಿಸಿ ಅವರು ಕೂತ್ಕೊಂಡು ನಮ್ಮನ್ನು ಆಳ್ತಾರಲ್ಲ, ಆ ಜಾಗವನ್ನು ನಾವು ವಿಧಾನಸಭಾ ಅಂತ ಕರಿತೀವಿ. ವಿಧಾನಸಭಾದಲ್ಲಿ ಈಗಿನ ಇದರಲ್ಲಿ ಒಂದು ಆಡಳಿತ ರೂಢ ಅಂತ ಪಕ್ಷ ಕೂತ್ಕೊಂಡ್ರೆ ಇನ್ನೊಂದು ಕಡೆ ವಿರೋಧ ಪಕ್ಷ ಕೂತ್ಕೊಂಡಿರುತ್ತೆ. ಈ ವಿರೋಧ ಪಕ್ಷಗಳು ಈಗಿನ ಇದ್ರಲ್ಲಿ ಟ್ರೆಂಡ್ ಏನಾಗಿದೆ ಅಂತಂದರೆ, ಆಡಳಿತ ಪಕ್ಷ ಏನು ಮಾಡಿದ್ರು ವಿರೋಧ ಪಕ್ಷ ಅದರ ವಿರೋಧವಾಗಿ ಹೇಳುತ್ತೆ. ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಒಬ್ರನ್ನೊಬ್ರನ್ನ ಕಾಲು ಎಳ್ಕೊಂಡು ಕೂತ್ರೆ ನಾವು ವಿಧಾನಸಭಾ ಅಂತಂದ್ರೆ ಏನು ಅಂದರೆ, ಇವಾಗ ಒಬ್ರನ್ನೊಬ್ರನ್ನ ಕಾಲು ಎಳಿಬೇಕು ಅಂತಂದ್ರೆ ವಿಧಾನಸಭಾನ ಜ್ಞಾಪಿಸ್ಕೋಬೋದು ನಾವು. ಆ ಥರ ಇರುತ್ತೆ. ಸೊ ನಮ್ಮನ್ನು ನಾವು ಆಳೋದಕ್ಕೆ ನಮ್ಮ ಪ್ರತಿನಿಧಿಯಾಗಿ ಯಾರನ್ನು ಕಳಿಸಿರ್ತೀವಿ. ಇವಾಗ ನಾವು ಅವರ ಒಬ್ಬರಲ್ಲೂ ನಾವು ಒಂದು ಒಳ್ಳೆ ಗುಡ್ ಕ್ಯಾರೆಕ್ಟರ್ನ, ಒಂದು ಒಳ್ಳೆ ನಮ್ಮ ರಾಜ್ಯಕ್ಕಾಗಲಿ ಮುಂದಿನ ಪೀಳಿಗೆಯವ್ರಿಗೆ ನಾವು ಕೊಡುವಂಥ ಒಳ್ಳೆ ಸಂದೇಶವನ್ನು ಯಾರೂ ತೋರಿಸ್ತಾ ಇಲ್ಲ ಇವಾಗಿನ ವಿಧಾನಸಭಾ ಕಾರ್ಯಕಲಾಪಗಳಲ್ಲಿ. ಸೊ ಆದ್ದರಿಂದ ನನಗನ್ಸೋ ಪ್ರಕಾರ ಈಗಿನ ಈ ಚಾಲೆಂಜ್ ಇದರಲ್ಲಿ ಈಗಿನ ಈ ಸ್ಟೇಜಲ್ಲಿ ನಮಗೆ ವಿಧಾನಸಭೆ ಮಾತಾಡಿ ಅದ್ರ ಬಗ್ಗೆ ಏನು ನಾವು ಒಳ್ಳೆ ವಿಷಯಗಳನ್ನು ಸಮಾಜಕ್ಕೆ ತಲುಪಿಸ್ತೀವಿ ಅನ್ನೋ ಉದ್ದೇಶ ಏನೂ ಇಲ್ಲ. ಹಾಗಾಗಿ ಇದಿಷ್ಟಕ್ಕೆ ಸಾಕು ಅಂತ ನಾನು ಅನ್ಕೋತೀನಿ.
ಥ್ಯಾಂಕ್ ಯು. 4 ಟೀಮ್ ಪರ್ಫಾರ್ಮ್ ಮಾಡಿಸಿದ್ರಿ. ಸೊ ಯಾರು ಗೆದ್ದಿರಬಹುದು ಅಂತ ಅನ್ನಿಸ್ತದೆ? ಎಲ್ಲರಿಗೂ ವಿನ್ ಆಗೋ ಚಾನ್ಸ್ ಇದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ತಪ್ಪು ಹೇಳಿದ್ದೀವಿ ಮಗ್ಗಿ ತಪ್ಪು ಹೇಳಿದ್ವಿ. ಮಗ್ಗೆ ಒಂದು ತಪ್ಪು ಹೇಳಿದ್ರಿ ನೀವು, ಅದೊಂದು ಬೇಜಾರಿದೆ ನನಗೆ. ಆದ್ರೂ ಮಗ್ಗೆ ಅದು ಈಸಿ ಇತ್ತು ತಾನೆ. 11 ಕೊಡ್ಬೋದಾಗಿತ್ತಲ್ಲ, ಅವ್ರು 13 ಕೊಟ್ರು, 11 ಕೊಡ್ಬೇಕಾಗಿತ್ತು. 10 ಕೊಟ್ಟಿದ್ರೆ ಬಾರಿ ಈಸಿ ಆಗಿರೋದು. ನನ್ನ ಮಗಳು ಫೈನಲ್ ಇಯರ್ ಇವಾಗ. ಒಂದು 10th ವರೆಗೆ ಸ್ವಲ್ಪ ನೆನಪಿತ್ತು. ನನಗೇನ್ ಬೇಜಾರಾಗ್ತಿದೆ ಅಂದ್ರೆ ಮನೆಗೆ ಹೋದ್ಮೇಲೆ ಅದೇ ಮಗ್ಳ ಹತ್ರ ನೀವು ಅಲ್ವಾ, ಓದು ಬರೀ ಅಂತ ನೀವು ಹೇಳ್ತೀರಾ ಇಲ್ವಾ? ಖಂಡಿತ, ಆಬ್ವಿಯಸ್ಲಿ ಅಲ್ವಾ. ಬೆಸ್ಟ್ ಆಫ್ ಲಕ್. ನಿಮ್ ಮನೆಗಳಿಗೆ ಹೋಗಿ ಬಯಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಅಂಡ್ ಈ ನಮ್ಮ ಚಾಲೆಂಜ್ ರೌಂಡ್ ನಲ್ಲಿ ಗೆದ್ದಿರೋದು ಇಟ್ಸ್ ಟೀಮ್ ಓಕೆ. ನಮ್ಮ ಎಲ್ಲ ಬ್ಯೂಟಿಫುಲ್ ಲೇಡೀಸ್, ಮೊದಲನೇ ಸುತ್ತನ ತುಂಬಾ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದಿರಿ, ಮೈಕ್ನೇ ಯೂಸ್ ಮಾಡಿ ಮಾತಾಡಿದಿರಿ. ಆ್ಯಂಡ್ ನಾವು ಸೆಕೆಂಡ್ ರೌಂಡ್ ಹೋಗ್ತಾ ಇದ್ದೀವಿ. ನಮ್ಮ ವಾಲ್ ಮೇಲೆ ಒಂದಷ್ಟು ಪಿಕ್ಚರ್ಸ್ ಡಿಸ್ಪ್ಲೇ ಆಗುತ್ತೆ. ಸೊ ಆ ಡಿಸ್ಪ್ಲೇಸಲ್ಲಿ ಒಂದು 20, 30, 10 ಚಿತ್ರಗಳಿರುತ್ತೆ. ಸೊ ಇವಾಗ ತಂಡದವರು ಪ್ರತಿಯೊಂದು ಟೀಮಿಂದ ನೀವು ಬಿಡ್ ಮಾಡಬೇಕು. ನೀವು ಒಂದೆಷ್ಟು ಬಿಡ್ 10 ಮಾಡ್ತೀರಾ, ನೀವು 20 ಮಾಡ್ತೀರಾ, 30 ಮಾಡ್ತೀರಾ ಅಂತ. ಸೊ ಯಾರು ಹೈಯೆಸ್ಟ್ ಹೇಳಿರ್ತೀರಲ್ಲ ಅವರಿಗೆ ಅವಕಾಶ ಕೊಡ್ತೀವಿ ನಾವು. ಆ 10 ಅಥವಾ 30 ಕರೆಕ್ಟಾಗಿ ಹೇಳಿದ್ರೆ ನಿಮಗೆ 30 ಪಾಯಿಂಟ್. 15 ತಪ್ಪು 15 ಕರೆಕ್ಟ್ ಹೇಳಿದ್ರೆ ನೀವು 15 ಕರೆಕ್ಟ್ ಹೇಳಿರೋದು ಮೈನಸ್ ಆಗುತ್ತೆ, ಅವಾಗ 0 ಆಗುತ್ತೆ ನಿಮ್ಮ ಉತ್ತರ. ಮತ್ತೆ ನೆಕ್ಸ್ಟ್ ಬಿಡ್ ಮಾಡ್ತೀವಿ. ಈ ರೀತಿ ನಾವು 3 ರೌಂಡಲ್ಲಿ ಪರ್ಫಾರ್ಮೆನ್ಸ್ನ ಮಾಡಿಸ್ತೀವಿ. ಸೊ ಯಾರು ಕರೆಕ್ಟ್ ಉತ್ತರಗಳನ್ನ ಕೊಟ್ಟಿರ್ತೀರಿ ಅದು ಪಾಯಿಂಟ್ ಆಗಿ ಕನ್ಸಿಡರ್ ಆಗುತ್ತೆ. ಕೊನೆಯಲ್ಲಿ ಈ ರೌಂಡ್ನ ವಿನ್ನರ್ ಯಾರು ಅಂತ ನಾವು ಹೇಳ್ತೀವಿ. ಕ್ಲಿಯರ್? ಓಕೆ. ಸೊ ಹೆಣ್ಮಕ್ಳು ಅಂತ ಹೇಳಿದ್ರೆ ಸ್ವಲ್ಪ ಮಲ್ಟಿ ಟಾಸ್ಕಿಂಗ್ ಇರ್ತಾರೆ. ನಮ್ಮ ಮೇಡಮ್ ಆರೆಂಜ್ ಅವರು ಇವಾಗ ಒಬ್ಬರೇ ಸಮರ್ಥನವಾಗಿ ನಿಭಾಯಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆನಾ? ಓಕೆ, ಸೂಪರ್. ಸೊ ನೋಡೋಣ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಸೇ ಥ್ಯಾಂಕ್ ಯು ಪ್ಲೀಸ್. ಥ್ಯಾಂಕ್ ಯು. ಯಾ, ಸೂಪರ್. ಸೊ ಕ್ಯಾನ್ ವಿ ಹ್ಯಾವ್ ದ ಇಮೇಜ್ ಆನ್ ಡಿಸ್ಪ್ಲೇ ಪ್ಲೀಸ್? ನೋಡ್ಕೊಳ್ಳಿ, ಜಗ 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 ಅಂತಿದೆಯಲ್ಲ, ಎಲ್ಲ ನೆನ್ಪಿಟ್ಕೋಬೇಕು ಅಂತ ಮರ್ಮರಿಂಗ್ ಮಾಡ್ತಿದ್ದೀರಾ? ಎಂತ ಈಸಿ ಕೊಟ್ಟಿದ್ದಾರೆ ನೋಡಿ. ಸುಮ್ಮನೆ ಅಲಕ್ ಬುಲಕ್ಕಲ್ಲಿ ಹೇಳಿದ್ರು ಒಂದೊಂದು ಕ್ಲಿಕ್ ಆಗ್ಬಿಡೋ ಥರ ಇದೆ. ಓಕೆ, ನೋಡ್ಕೊಂತಿದ್ದೀರಾ? ಚೆನ್ನಾಗಿ ನೋಡ್ಕೊಂತಿದ್ದೀರಾ? Writer, plumber, air hostess, sculptor, lawyer, astronaut, carpenter, chemist, cook, scientist, postman, mechanic, fisherman, cobbler, electrician, teacher, tailor, author, police, singer, barber, farmer, dancer, driver, sweeper, doctor, baker, judge, vet, soldier. Okay? Time up! Okay, who's gonna bid first? ಯಾರು ಬಿಡ್ ಮಾಡ್ತೀರಾ? ಇದನ್ನು ತೆಗೀರಿ. ಓಕೆ, ಸೊ ಮೇಡಮ್ ನೀವು ಎಷ್ಟು ಬಿಡ್ ಮಾಡ್ತೀರಿ? 20, 25, 20, 20. ಲಾಯರ್ 20. ಓಕೆ, ಸೊ ಟೀಮ್ 25. ಹಾಂ, ಹೇಳಿ. ಟೀಚರು, ಲಾಯರ್ ಆ್ಯಂಡ್ ವೇಟರ್, ಹೇರ್ ಹೋಸ್ಟರ್ಸ್. ಲೆಕ್ಕ ಹಾಕೊಂತಿದ್ದೀರಾ? ನನಗೆ ಅಂತ ಹೇಳೋದು. ಫಾರ್ಮರ್ ಹೇಳಿ. ಕುಕ್ಕರ್, ಕುಕ್ಕರ್, ಓಕೆ, astronaut and carpenter, plumber and ಎಷ್ಟಾಯ್ತು? ಕೆಮಿಸ್ಟ್, ಡಾಕ್ಟರ್, 12, ಹೇರ್ ಹೋಸ್ಟರ್, 13, ಬೇಕರ್, 14, ಟೀಚರ್ ಆಯ್ತು, ಆಸ್ಟ್ರಾಲಜರ್, ಟೀಚರ್ 14 ಆಗಿದೆ. 15 ಆಮೇಲೆ ಫಿಶರ್ಮ್ಯಾನ್, ಶರ್ಮನ್, ಕಾರ್ಪೆಂಟರ್, ಟೈಮ್ ಅಪ್. ನೀವು ಬಿಡ್ ಮಾಡಿದ್ದು ಎಷ್ಟು? 25. ನೀವು ಕರೆಕ್ಟ್ ಹೇಳಿರೋದು ಎಷ್ಟು? 14 ನೀವು ಹೇಳಿರೋದು. ಸೊ ಹಾಗಾಗಿ ನಿಮ್ಮ ಅಂಕ -1 ಆಗಿದೆ. ಟೀಮ್ ಗ್ರೀನ್ ಬಿಡ್ ಮಾಡಿದ್ರು 25, ಆದರೆ ಅವ್ರು ಹೇಳಕ್ಕಾಗಿದ್ದು 14 ಮಾತ್ರ. ನಾವು ಆಲ್ರೆಡಿ ಹೇಳಿದ್ವಿ
ಅದಕ್ಕಿಂತ ಕಡಿಮೆ ಹೇಳಿದ್ರೆ ತಪ್ಪು ಹೇಳಿದ್ರೆ ಮೈನಸ್ ಆಗುತ್ತೆ ಅಂತ ಅವರು -1 ಅಲ್ಲಿ ಸ್ಟಿಕ್ ಆಗಿದ್ದಾರೆ. ಸೊ ನಮ್ಮ ಇಮೇಜಸ್ ನೋಡ್ಕೊಂಬರೋಣ. ಕ್ಯಾನ್ ವಿ ಹ್ಯಾವ್ ದ ಇಮೇಜಸ್ ಆನ್ ಡಿಸ್ಪ್ಲೇ ಪ್ಲೀಸ್? Aircraft, hot air balloon, police car, forklift, submarine, ATV, carriage, fire engine, ship, dump truck, van, tram, pickup truck, canoe, space shuttle, tractor, jet ski, digger, camper, and the motorbike. Time up. ಎಷ್ಟು ಬಿಡ್ ಮಾಡ್ತಿದ್ದೀರಿ? 10. 10. ಇಲ್ಲ, ನೀವೆಷ್ಟು ಬಿಡ್ ಮಾಡ್ತಿದ್ದೀರಿ? ನೀವು ಎಷ್ಟಾದರೂ ಹೇಳಿ, ನೀವು ಕರೆಕ್ಟಾಗಿ ಹೇಳಿ. 5. 5. ನಾವು 5. 5. 10. ನೀವೆಷ್ಟು ಬಿಡ್ ಮಾಡ್ತೀರಿ? 5. 5. ಓಕೆ ಪ್ಲೀಸ್. 10. ಏರ್ಕ್ರಾಫ್ಟ್, ಸಬ್ಮರೀನ್, ಟ್ರ್ಯಾಕ್ಟರ್, ಹಾಂ ಜೆಟ್ ಸ್ಕೀ, ಟ್ರಾಮ್, ಹಾಂ ಟ್ರ್ಯಾಂಪು, ಮತ್ತು ಡ್ಯಾಂಪ್ ವ್ಯಾನ್, ಡಂಪ್ ಏನೋ ಇತ್ತು, ಡಂಪ್ ವ್ಯಾನ್ ಇತ್ತು. ಸಬ್ಮರೀನ್ ಹೇಳ್ಬಿಟ್ನಾ? ನೀನು ಜ್ಞಾಪಕ ಬರ್ತಾ ಇಲ್ವಲ್ಲ? ಟ್ರೈನ್ ಇಲ್ವಾ? ಜ್ಞಾಪಕ ಬರ್ತಾ ಇಲ್ಲ ನೀನು. ಏರೋಸ್ಪೇಸ್ 7 ಹೇಳಿದಿರಲ್ಲ. ಹಾಂ ನೆಕ್ಸ್ಟ್. ಟ್ರ್ಯಾಕ್ಟರ್, ಎಸ್. 8. ಟ್ರ್ಯಾಕ್ಟರ್, ಡಿಗ್ಗರ್, ಡಿಗ್ಗರ್ 9. ಇನ್ನೊಂದು ಬೇಕು. ವ್ಯಾನ್ ಹೇಳ್ಬಿಟ್ಟೆ ಅನ್ಸುತ್ತೆ. ವ್ಯಾನ್ ಹೇಳ್ಬಿಟ್ಟೆ. ನೀವು ಸ್ಟಿಕ್ ಆನ್ ಆಗಿ 15 ಕರೆಕ್ಟಾಗಿ ಹೇಳಿ, ನಮ್ಮ ಟೀಮ್ ಹೇಳ್ತಾರೆ ನೀವು ಕರೆಕ್ಟಾಗಿ ತಗೊಂಡಿದ್ದೀರಾ ಇಲ್ಲ ಅಂತ. ಲಾರಿ ಹೇಳ್ವಾ? ಲಾರಿ ಇರ್ತಾ ಇಲ್ವಾ? ಜ್ಞಾಪಕ ಇಲ್ಲ ನನಗೆ. ಲಾಸ್ಟ್ ಒನ್ ಟ್ರೈ ಮಾಡಿ. ಸ್ಕೀ ಇತ್ತಾ? ಅದು ಹೇಳ್ಬಿಟ್ನಾ? ಜೆಟ್ ಸ್ಕೀ ಹೇಳ್ಬಿಟ್ಟೆ ಅಂತ. ಶಿಪ್, ಡಿಗ್ಗರ್, ಶಿಪ್ ಶಿಪ್ ಶಿಪ್, ಶಿಪ್ ಇತ್ತೋ ಇಲ್ಲೋ ಗೊತ್ತಿಲ್ಲ. ಹೆಲಿಕಾಪ್ಟರ್. ನಿಮ್ಮ ಟೀಮ್ ಆಡ್ತಿದ್ದೀರಾ? ಹೆಲಿಕಾಪ್ಟರ್. ಥ್ಯಾಂಕ್ಸ್ ಇದ್ರೆ ಥ್ಯಾಂಕ್ಸ್. ಓಕೆ, ಸೊ 10 ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮ ಟೀಮ್ ಹೇಳ್ತಾರೆ ಇವ್ರು ಕೊಟ್ಟಿರೋ ಉತ್ತರ ಸರಿನಾ ತಪ್ಪಾ ಅಂತ. ಸೊ ಸೆಕೆಂಡ್ ರೌಂಡ್ನಲ್ಲಿ ಟೀಮ್ ಕೆಂಪು 10 ಅಂತ ಬಿಟ್ ಮಾಡಿದ್ರು. ನಾವು ಕೊಟ್ಟಂತಹ ಡಿಸ್ಪ್ಲೇ ಇಮೇಜಸ್ ಅಲ್ಲಿ 10 ಇಮೇಜಸ್ನು ರೈಟ್ ಆಗಿ ಗೆಸ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್. ಸೂಪರ್ 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 ಸೂಪರ್. ಥ್ಯಾಂಕ್ ಯು. ಲಾಸ್ಟ್ ಆ್ಯಂಡ್ ದ ಥರ್ಡ್ ರೌಂಡ್. ಸೊ ರೆಡಿ? ನಾವು ಮಾಡ್ಬೋದಲ್ಲ? ಹಾಂ ಮಾಡ್ಬೋದು. ಓಕೆ, ಸೊ ಕ್ಯಾನ್ ವಿ ಹ್ಯಾವ್ ದ ಇಮೇಜಸ್ ಆನ್ ಡಿಸ್ಪ್ಲೇ ಪ್ಲೀಸ್? ಎಷ್ಟು ಬಿಡ್ ಮಾಡ್ತೀರಿ? ಲಾಸ್ಟಲ್ಲಿ ಮಾಡ್ತೀವಿ. 7. ಇಲ್ಲ ಜಾಸ್ತಿ. ಇಲ್ಲ 10. 10. ನೀವೆಷ್ಟು ಬಿಡ್ ಮಾಡ್ತೀರಿ? 10. ನೀವೆಷ್ಟು ಬಿಡ್? 5. ನಾವು ಒಬ್ಳೇ ಅಲ್ಲ. ನೀವೆಷ್ಟು ಬಿಡ್ ಮಾಡ? 7. ಸೊ 10. ಇದು 10, ಅದು 10. ಓಕೆ, ಇವಾಗ 10 ಆಗಿದೆ ನಿಮ್ಮ ಬಿಡ್ಡಿಂಗ್ ಅಲ್ವಾ? ಹೌದು. ಸೊ ಯಾರಾದ್ರೂ ಒಬ್ರು ಇನ್ಕ್ರೀಸ್ ಮಾಡಬೇಕು, ಇಲ್ಲಾಂದ್ರೆ ಒಬ್ರು ಡಿಕ್ರೀಸ್ ಮಾಡಬೇಕು. ಸೊ ನೀವೇ ಡಿಸೈಡ್ ಮಾಡಿ. ಇಲ್ಲಾಂದ್ರೆ ಅಷ್ಟು ಕಳ್ಕೊಂತೀರಾ ಪಾಯಿಂಟ್, ಇಲ್ಲಾಂದ್ರೆ ಗೇನ್ ಮಾಡ್ತೀರಾ. ಡಿಕ್ರೀಸ್ ಮಾಡಿ, ಒಬ್ಳೇ ಇರೋದು. ಇನ್ಕ್ರೀಸ್ ಮಾಡ್ತೀರಾ? ಇಲ್ಲ, ನಾವೇನು ಮಾಡಲ್ಲ, ನೀವೇ ಮಾಡ್ರಿ. ಇಲ್ಲಿವರೆಗೂ ವಿನ್ ಆಗಿದ್ದೀರಲ್ಲ, ತಗೊಳ್ರಿ. 11 ತಗೋತೀವಿ. ಓಕೆ ಪ್ಲೀಸ್ ಹೇಳಿ. ಈಗ ನ್ಯಾಷನಲ್ ಫ್ಲಾಗ್, ಹಾಂ, ಮತ್ತೆ ಪೀಕಾಕ್, ನ್ಯಾಷನಲ್ ಫ್ಲಾಗ್, ನ್ಯಾಷನಲ್ ಬರ್ಡ್, ಮ್ಯಾಂಗೋ, ನ್ಯಾಷನಲ್ ಫ್ರೂಟ್, ಹಾಂ, ಮತ್ತೆ ಜಿಲೇಬಿ, ದೆನ್ ನ್ಯಾಷನಲ್ ಅನಿಮಲ್ ಟೈಗರ್, ಗಂಗಾ, ರಿವರ್ ಗಂಗಾ, ಅಂಡ್ ನ್ಯಾಷನಲ್ ರೂಪಿಯಾ, ಕ್ರೀಡೆ ಹಾಕಿ. ಎಷ್ಟಾಯ್ತು? 9 ಆಗಿದೆ. 9 ಆಗಿದೆಯಾ? ಇನ್ನೇನು ಕ್ರೀಡೆ, ಅನಿಮಲ್ ಹೇಳಿದ್ವಿ, ಬರ್ಡು, ರೂಪಾಯಿ ಆಯ್ತು. ಆಮೇಲೆ ಅಶೋಕ ಚಕ್ರ, ಅಶೋಕ ಚಕ್ರ, ಫ್ಲಾಗ್, ಟ್ರೈ ಕಲರ್ ಫ್ಲಾಗ್, ಆಯ್ತು, ಹಾಕಿ ಆಯ್ತು, ಎಂಬ್ಲಮ್. ಓಕೆ, ಇನ್ನೊಂದು ಫ್ಲವರ್, ಲೋಟಸ್. ಆಲ್ರೆಡಿ 10 ಬಿಟ್ ಮಾಡಿದ್ರು. ಅದರಲ್ಲಿ ಟೀಮ್ ರೆಡ್
10 ಕೂಡ ಕರೆಕ್ಟ್ ಆಗಿ ಗೆಸ್ ಮಾಡಿದ್ದೀರಾ ಅಂಡ್ ನೀವು ಗೆದ್ದಿದ್ದೀರಾ ಈ ಸೂಪರ್ 11 ಕೂಡ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಧನ್ಯವಾದಗಳು. ಸೂಪರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆ್ಯಂಡ್ ಆಲ್ ದ 4 ಟೀಮ್ಸ್ ಪ್ಲೇಡ್ ರಿಯಲಿ ವೆಲ್. ಸೊ ನಾವೀಗ 4 ತಂಡಗಳಲ್ಲಿ 1 ತಂಡನ ಕಡಿಮೆ ಮಾಡಿ 3 ತಂಡಗಳ ಜೊತೆ ಮುಂದಿನ ಎಪಿಸೋಡ್ಗೆ ಹೋಗಬೇಕಾಗಿದೆ. ಸೊ ಈಗ ನಾವು ಡೈರಿ ರೂಮ್ ಕಡೆ ಹೋಗಿ ಯಾವ ಟೀಮ್ ಎಲಿಮಿನೇಟ್ ಆಗುತ್ತೆ ಅಂತ ನೋಡುವಂತಹ ಸಮಯ. ಓಕೆನಾ? ಸೊ ಲೆಟ್ಸ್ ಸಿ ಇನ್ ಡೈರಿ ರೂಮ್. ನಾನು ನಾಗರತ್ನಾಗೆ ಎಲಿಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅವ್ರದ್ದು ಇದರಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ವೇಣಿಯವ್ರಿಗೆ, ಕೃಷ್ಣವೇಣಿಯವ್ರಿಗೆ ಅವ್ರದ್ದು ಇದನ್ನು ಕರೆಕ್ಟಾಗಿ ಹೇಳಲಿಲ್ಲ ಅಂತ ಅಷ್ಟೇ ರೀಸನ್, ಬೇರೆ ಏನಿಲ್ಲ. ನಾಗರತ್ನನ ಎಲಿಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರು ಸ್ವಲ್ಪ ತುಂಬ ಟೈಮ್ ವೇಸ್ಟ್ ಆಯಿತು ಅವರಿಂದ, ನಮ್ಮ ಪ್ರೋಗ್ರಾಮ್ಗೆ ತುಂಬ ತೊಂದರೆ ಆಯಿತು, ಬೇರೆ ಏನೋ ಒಪ್ಕೊಂಡವರು. ಸೆಕೆಂಡ್ ಒನ್ ಹೇಮಾ ಸಂತೋಷ್ಗೆ ಎಲಿಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ನಾಗರತ್ನನ ಎಲಿಮಿನೇಟ್ ಮಾಡ್ತಿದ್ದೀನಿ. ಕಾರಣ ಏನಂತಂದರೆ ಅವ್ರು ಯಾವುದೋ ಬೇರೆ ಒಂದು ಪ್ರೋಗ್ರಾಮ್ ಆ್ಯಂಕರಿಂಗ್ ಒಪ್ಕೊಂಡು ಆ ಟೆನ್ಷನಲ್ಲಿ ಆಟ ಆಡಿದ್ರು, ಹಾಗಾಗಿ ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ಮತ್ತು ಉಷಾ ಹರ್ಷವರ್ಧನ್ ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಅವರು ಗೇಮ್ನ ಮುಂಚೂಣಿಯಲ್ಲಿದ್ದಾರೆ, ಅದಕ್ಕೋಸ್ಕರ ಎಲಿಮಿನೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಹೆಸರು ನಾಗರತ್ನ ಅವರು ಸೆಂಟ್ರಲ್ಲಿ ಹೋಗಿದ್ರಿಂದ ಆರತಿ ಅವರಿಗೆ ತೊಂದರೆ ಆಯಿತು, ಗೇಮ್ಗೂ ಸ್ವಲ್ಪ ಅಡಚಣೆ ಆಯಿತು, ಅದಕ್ಕೆ ಫಸ್ಟ್ ಹೆಸರು ನಾಗರತ್ನ ಅವರು. ಎರಡನೇ ಹೆಸರು ಕನ್ಯಾ ಅವರು. ನನ್ನ ಪ್ರಕಾರ ಅವ್ರ ಕಾಂಟ್ರಿಬ್ಯೂಷನ್ ಬೇರೆಯವರ ಕಂಪ್ಯಾರಿಸನಲ್ಲಿ ಸ್ವಲ್ಪ ಕಮ್ಮಿ ಇತ್ತು ಅನಿಸ್ತು. ಎರಡನೇದು ಕನ್ಯಾ ಅವರು. ನಾನು ನಾಗರತ್ನ ಮತ್ತು ಆರತಿ ಸತೀಶ್ ಇಬ್ಬರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾಗರತ್ನ ಅವರನ್ನು ಯಾಕೆ ಅಂತಂದರೆ ಕಾರ್ಯಕ್ರಮದ ಮಧ್ಯದಲ್ಲಿ ಅವ್ರದ್ದು ಯಾವುದೋ ಪರ್ಸ್ನಲ್ ಕೆಲಸ ಇರೋದ್ರಿಂದ ಕಾರ್ಯಕ್ರಮ ಬಿಟ್ಟು ಪರ್ಸ್ನಲ್ ಕೆಲಸಕ್ಕೆ ಹೊರಟಿದ್ರಿಂದ ನಮಗೆಲ್ಲ ಸ್ವಲ್ಪ ಆಟ ಆಡೋದಕ್ಕೆ ಇಂಟ್ರೆಸ್ಟ್ ಕಡಿಮೆ ಆಯಿತು. ಅದರಿಂದ ನಾನು ಅವರನ್ನು ಎಲಿಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಆರತಿ ಅವರನ್ನು ಯಾಕೆ ಅಂತಂದರೆ ಅವರು ನಾಗರತ್ನ ಇಬ್ಬರು ಒಂದೇ ಟೀಮಲ್ಲಿದ್ದರು. ನಾಗರತ್ನ ಅವರು ಹೋಗಿದ್ದರಿಂದ ಆರತಿ ಅವರ ಮನೋಬಲ ಸ್ವಲ್ಪ ಕುಗ್ಗಿ ಅವರು ಯಾವುದೇ ಗೇಮನ್ನು ಸರಿಯಾಗಿ ಆಟ ಆಡೋಕ್ಕಾಗಿಲ್ಲ. ಆದ್ದರಿಂದ ನಾನು ಆರತಿ ಅವರನ್ನು ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಇಂದಿರಾ ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ಅವರು ಚೆನ್ನಾಗಿ ಆಡಿಲ್ಲ. ಹೇಮಾ ವಿಜಯೇಂದ್ರ ಅವ್ರನ್ನ ಎಲಿಮಿನೇಟ್ ಮಾಡ್ತಾ ಇದ್ದೇನೆ. ಅವರು ಫಸ್ಟ್ ರೌಂಡು ಏನೂ ಚೆನ್ನಾಗಿ ಆಡಿಲ್ಲ ಆಗಿತ್ತು, ಅದಕ್ಕೆ. ನಾಗರತ್ನ ಮಧ್ಯದಲ್ಲಿ ಬೇರೆ ಏನೋ ಒಂದಿದು ಕಾರ್ಯಕ್ರಮ ಇದೆ ಅಂತ ಎದ್ದೋದ್ರು, ಇಲ್ಲಿ ತೊಂದರೆ ಆಯಿತು, ಅದಕ್ಕೋಸ್ಕರ. ಕೃಷ್ಣವೇಣಿ ಅಂತ ಬಾಕಿ ಟೈಮಲ್ಲಿ ತುಂಬ ಚೆನ್ನಾಗಿ ಹಾಡೋರು, ತುಂಬ ಆ್ಯಕ್ಟಿವ್ ಆಗಿದ್ದರು. ಇವಾಗ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ ಇವತ್ತು. ನಾನು ತಗೊಳ್ಳೋ ಮೊದಲನೇ ಹೆಸರು ನಾಗರತ್ನ. ಯಾಕೆಂದರೆ ಅವರು ಸ್ವಲ್ಪ ಬೆಳಗಿಂದ ಸ್ವಲ್ಪ ಎಲ್ಲರಿಗೂ ಕೋಆಪ್ರೇಟ್ ಮಾಡಿದ ಕಡಿಮೆ, ಅವರ ಬೇರೆ ಒಂದು ಪ್ರೋಗ್ರಾಮಿಂದಾಗಿ ಇದಕ್ಕೆ ಸ್ವಲ್ಪ ಎಲ್ಲರಿಗೂ ಸ್ವಲ್ಪ ಡಿಸ್ಟರ್ಬ್ ಆದಂಗೆ ಆಯಿತು, ಅದಕ್ಕೋಸ್ಕರ ಅವರ ಹೆಸರು ತಗೋತಿದ್ದೀನಿ. ಇನ್ನೊಂದು ಹೆಸರು ಇಂದ್ರ. ಯಾಕೆಂದರೆ ಅವರು ನನಗೆ ಸ್ವಲ್ಪ ಪ್ರತಿಸ್ಪರ್ಧಿ ಅಂತ ಅನಿಸ್ತು, ಅದಕ್ಕೋಸ್ಕರ. ಸೊ ಚಿತ್ರ ಬಂದಿದೆ, ಯಾರು ಫಸ್ಟ್ ಹೋಗಿ ಬೆಲ್ ಮಾಡ್ತೀರಾ ನೋಡಿ. ಓಕೆ, ಚಿಕ್ಕದೊಂದು ಯಾವುದೋ ಒಂದು ಮರಿ ರೋಡನ್ನು ಕ್ರಾಸ್ ಮಾಡ್ತಾ ಇದೆ. ಅದನ್ನ ನೋಡಿ ಅದ್ರ ಜೊತೆಲಿ ಪಿಂಕಿ ಹತ್ರ ಇರುವಂತ ಚಿಂಟು ಆ ನಾಯಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತ ಅದ್ರ ಹಿಂದೆ ಹೋಗ್ತಾ ಇದೆ. ತಾತ ರೋಡು ದಾಟಕ್ಕೆ ಆಗ್ತಾ ಇರಲ್ಲ, ಅವಳು ರೋಡಲ್ಲಿ ತಾತನ ದಾಟ್ಸೋಣ ಅಂತ ಹೇಳಿ ದಾಟಿಸ್ತಾ ಇದ್ದಾಳೆ. ತಾತ ಯಾರು ಅಂದ್ರೆ ಅವ್ರ ತಂದೆ ತಮ್ಮನೇ ಸೋದ್ರು ಮಾವ ಆಗ್ಬೇಕು. ಆ ತಾತ ಇವರಿಗೆ ಚಿನ್ನ ಅಂದ್ರೆ ತುಂಬಾ ಪ್ರೀತಿ. ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಅಲ್ವಾ? ಸರಿ, ನಿಮ್ ಜೀವನದಲ್ಲಿ ಸದಾ ಚಿನ್ನನೇ ಸಿಗ್ತೇವೆ. ಬೆಂಚ್ ಎಲ್ಲ ಚೆನ್ನಾಗಿ ಓದ್ತಿದಾರಲ್ರಿ? ಇವಾಗ ಇನ್ನೂ ಚೆನ್ನಾಗಿ ಬಂದಿದೆ ಅದು ಐಡಿಯಾ. ಇವಾಗ ಟೀಚರ್ ಏನೇ ಒಂದು ಹೇಳ್ಬೇಕಂದ್ರೆ ಬರ್ದು ಹೇಳ್ಬೇಕು.